ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕೆ ಸರ್ ಲೈಫ್ ಇಷ್ಟೊಂದು ಕ್ರಿಟಿಕಲ್ ಆಗುತ್ತೆ? ಇರೋದು ಒಂದೇ ಪ್ರಪಂಚ, ಆದ್ರೆ ನಾವು ಕಳ್ಕೊಂಡಿರೋ ವಸ್ತು ಯಾವತ್ತೂ ನಮಗ್ ಸಿಗಲ್ಲ. ಜೀವನದಲ್ಲಿ ಎಲ್ಲರೂ ನಮ್ಮವರೇ ಅಂದ್ಕೊಂಡಿರ್ತೀವಿ, ಆದ್ರೆ 100ರಲ್ಲಿ 90% ಜನ ನೋವಲ್ಲಿರ್ತಾರೆ. ಅದು ನಮ್ಮಿಂದಾನೇ ಆಗಿರುತ್ತೆ. ಇದ್ಯಾವುದು ಬದಲಾಗದೇ ಇಲ್ವಾ? ನೇತ್ರ ಅವರೇ, ನೀವು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗ್ತಿದ್ದೀರಾ? ನೀವು ಇಷ್ಟೊತ್ತು ಖುಷಿಯಾಗೇ ಇದ್ರಿ ಅಲ್ವಾ? ಸಂತೋಷ ನಿಮ್ಮ ಜೊತೆ ಇದ್ದಾಗ ನಾನು ಯಾವಾಗಲೂ ಸಂತೋಷವಾಗಿರ್ತೀನಿ ಸರ್. ನಿಮ್ಮೊಬ್ಬರ ಜೊತೆ ಇದ್ದಾಗ ಮಾತ್ರ ನಾನು ಇಷ್ಟೊಂದು ಸಂತೋಷವಾಗಿರೋದು. ಜೀವನ ಅಂದರೆ ಬರೀ ಆಸೆಗಳಲ್ಲ ಸರ್, ಜವಾಬ್ದಾರಿಗಳು. ನಾನು ನನ್ನ ಜೀವನದಲ್ಲಿ ಜವಾಬ್ದಾರಿಗಳನ್ನ ಕರೆಕ್ಟಾಗಿ ನಿಭಾಯಿಸ್ತಿದ್ದೀನೋ ಇಲ್ವೋ ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಮನೆಯಲ್ಲಿ ಅಪ್ಪನ ವಾಚ್ ಕಾಣಿಸ್ತಾ ಇಲ್ಲ, ಅದೆಲ್ಲೂ ಹೋಗಿದೆ ಅಂತಲೂ ನನಗೆ ಗೊತ್ತಿಲ್ಲ ಸರ್. ಅಪ್ಪನ ವಾಚ್ ಹಿಂದೆ ಎಂ ಮತ್ತು ಎಸ್ ಅನ್ನೋ ಅಕ್ಷರಗಳಿತ್ತು. ಅದು ನಿಮಗೆ ತೋರಿಸಿದ್ರೆ ಅಪ್ಪನ ಬಗ್ಗೆ ಸುಳಿವು ಸಿಗ್ಬೋದು ಅಂತ ಏನೇನೋ ಆಸೆಗಳನ್ನ ಇಟ್ಕೊಂಡಿದ್ದೆ. ಆದರೆ ಇವಾಗ ಆ ವಾಚ್ ನನ್ನ ಹತ್ರ ಇಲ್ಲ. ಇದೆ ಅಲ್ವಾ ಸರ್ ದುರಾದೃಷ್ಟ ಅಂದರೆ? ಹೌದಲ್ಲ, ಆ ವಾಚ್ ಎಲ್ಲಿ ಮಿಸ್ ಆಗಿರ್ಬೋದು, ಯಾರು ತಗೊಂಡಿರ್ಬೋದು? ಇಂಥ ಖತರ್ನಾಕ್ ಕೆಲಸನೆಲ್ಲ ದಾನಪ್ಪನೇ ಜಾಸ್ತಿ ಮಾಡೋದು. ಅವನೇನಾದರೂ ತಗೊಂಡು ಆಟ ಆಡಿಸ್ತಿದ್ದಾನ? ಅವನ ಹತ್ರ ಇದ್ರ ಬಗ್ಗೆ ವಿಚಾರಿಸ್ಬೇಕು, ಒಂದು ಚಾನ್ಸ್ ತಗೋಬೇಕು. ಈ ಮುದುಕಿಗೆ ನಾನು ಮಗಳ ಅಥವಾ ಶತ್ರುನ? ಯಾವಾಗಲೂ ನನ್ನ ಮೇಲೊಂದು ಕಣ್ಣು ಇಟ್ಟಿರ್ತಾಳೆ. ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಮಾಡ್ತಾಳೆ. ಸತ್ಯ, ಈ ಮುದುಕಿ ಹೋಗಿದ್ದಾಳೆ. ಇದೇ ಸರಿಯಾದ ಟೈಮ್. ಇನ್ನೂ ಏನಾದರೂ ಕ್ಲೂ ಸಿಗ್ಬೋದು. ಏನಾದರೂ ಕ್ಲೂ ಸಿಕ್ಬಿಟ್ರೆ ನಾನೇ ಗೆಲ್ತೀನಿ. ವಿಕ್ಕಿನ ಜುಟ್ಟಿಟ್ಕೊಂಡು ನಾನು ಹೆಂಗೆ ಬೇಕೋ ಹಂಗೆ ಅವನ್ನ ಟ್ರೀಟ್ ಮಾಡ್ಬೋದು. ವಿಕ್ಕಿ ರೂಮಲ್ಲಿ ನೇತ್ರಾವತಿ ಫೋಟೋ ಹೇಗೆ ಬರುತ್ತೆ? ಯಾಕೆ ನೀವು ಫೋಟೋ ಇಟ್ಕೊಂಡಿದ್ದಾರೆ? ಎಲ್ಲದಕ್ಕೂ ಒಂದಲ್ಲ ಒಂದಿನ ಉತ್ತರ ಸಿಗುತ್ತೆ. ಇದನ್ನಿಟ್ಕೊಂಡು ಏನಾದರೂ ಮಾಡ್ಬೋದಾ? ಒಂದು ಸಣ್ಣ ಸುಳಿವು ಕೂಡ ದೊಡ್ಡ ಸುಳಿವನ್ನ ಸೃಷ್ಟಿ ಮಾಡಿಕೊಡುತ್ತೆ. ನಾನಿಲ್ಲಿಗೆ ಬಂದಿದ್ದು ಲಾಸ್ ಆಗಿಲ್ಲ. ವಿಕ್ಕಿ ಇನ್ಮುಂದೆ ಈ ಲಲಿತಾಂಜಲಿ ಆಟ ಶುರು ಮಾಡಿಕೊಟ್ಟಾಳೆ. ನೋಡ್ತಾ ಇರು. ನೇತ್ರ ಅವರೇ, ಯಾಕದು ದುರಾದೃಷ್ಟ ಅನ್ಕೋತೀರಾ? ಅದು ನಿಮ್ಮ ಕೈ ಸಿಕ್ಕಿದೆ. ಒಂದು ವೇಳೆ ನಿಮ್ಮ ಕೈಗೆ ಸಿಗ್ಲಿಲ್ಲ ಅಂದರೆ ಅದರಲ್ಲಿರೋ ಎಸ್ ಮತ್ತು ಎಂ ಅಕ್ಷರ ಇದೆ ಅಂತ ನಿಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಗೊತ್ತಾಗಿದೆ ಅಲ್ವಾ? ಅಂದರೆ ಅದು ಅದೃಷ್ಟನೇ ಸರಿ.
ಅದರಲ್ಲಿರೋ ಕ್ಲೂನೆಲ್ಲ ಕೊಟ್ಟು ಕಳೆದೋಗಿದೆ. ಒಂದಿನ ಸಿಗುತ್ತೆ. ನಿಜವಾಗ್ಲೂ ಸಿಗುತ್ತಾ? ನನ್ನ ಪ್ರೀತಿ ಮೇಲೆ ಆಣೆ ನೇತ್ರ ಅವ್ರೆ, ಸಿಗತ್ತೆ. ನಿಜವಾಗ್ಲೂ? ಸಿಕ್ಕೇ ಸಿಗತ್ತೆ. ನೇತ್ರ ಅವ್ರೆ, ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸಮಯ ಬದಲಾಗತ್ತೆ. ಅದೇ ನೋಡಿ, ನಿನ್ನೆ ಇಡೀ ದಿನ ನಾವು ಮಾತಾಡೋಕೆ ಆಗಿರ್ಲಿಲ್ಲ. ಅದೇ ಇವತ್ತು 10 ದಿನಕ್ಕಾಗುವಷ್ಟು ಮಾತಾಡಿ ಅಂತ ಆ ದೇವರೇ ನಮ್ಮನೇಲಿ ಕೂಡಾಕಿದ್ದಾನೆ ಅಲ್ವಾ? ನಿಜ ಸರ್. ನೇತ್ರ ಅವ್ರೆ, ನಿನ್ನೆ ನಾನು ತುಂಬಾನೇ ನೋವು ಅನುಭವಿಸ್ಬಿಟ್ಟೆ. ಪ್ರೀತಿನ ಕಳ್ಕೊಂಡು ಬದುಕೋಕ್ಕಾಗಲ್ಲ ಅನ್ನೋದು ನನ್ಗೆ ಗೊತ್ತಾಗೋಯ್ತು. ಜೀವ ಇಲ್ಲ ಅಂದ್ರೆ ದೇಹಕ್ಕೆ ಮರಣ, ಪ್ರೀತಿ ಇಲ್ಲ ಅಂದ್ರೆ ಬದುಕಿನ ಮರಣ. ಯಾಕೆ ಸರ್ ಹೀಗೆಲ್ಲ ಮಾತಾಡ್ತೀರಾ? ಯಾಕೆ? ನಿಮ್ಗೆ ಹಾಗೆ ಅನಿಸ್ತಿಲ್ವಾ? ಅನ್ನಿಸ್ತಾ ಇರುತ್ತಾ ಸರ್? ನಿನ್ನೆ ಇಡೀ ದಿನ ನಿಮ್ಮ ಜೊತೆ ಮಾತಾಡಿಲ್ಲ ಅನ್ನೋ ನೋವು ನನಗೆ ತುಂಬಾ ಇದೆ. ಬಹುಶಃ ನಮಗೆ ಪ್ರೀತಿ ಬೆಲೆ ಅರ್ಥ ಆಗಬೇಕು ಅಂತಾನೆ ದೇವರು ನಿಮ್ಮನ್ನ ದೂರ ಮಾಡಿದ್ನಾ? ಗೊತ್ತಿಲ್ಲ ನೇತ್ರ ಅವ್ರೆ, ಆದರೆ ನನಗೊಂದು ಸತ್ಯ ಅಂತೂ ಗೊತ್ತಾಗೋಯ್ತು. ನಿಮ್ಮ ಪ್ರೀತಿಯಿಂದ ದೂರ ಆಗಿ ನಾನಿರೋಕ್ಕಾಗಲ್ಲ ಅಂತ. ಈ ಜೀವನ ಬರೀ ಉಸಿರಾಟದಿಂದ, ಊಟದಿಂದ ಅಲ್ಲ ನೇತ್ರ ಅವ್ರೆ, ನಮ್ಮನ್ನು ಪ್ರೀತಿಸೋರ್ ಪ್ರೀತಿಯಿಂದ. ಈಗ ನೋಡಿ, ಪ್ರೀತಿ ಕಳ್ಕೊಂಡವರು ಉಸಿರಾಟನ, ಊಟನ ಬಿಡೋಕ್ಕೆ ಏನು ಕಷ್ಟನೇ ಪಡಲ್ಲ. ನೀವು ನನ್ನನ್ನು ಅಷ್ಟೊಂದು ಪ್ರೀತಿಸ್ತೀರಾ ಸರ್? ನೇತ್ರ ಅವ್ರೆ, ನಿಮ್ಮ ಕಣ್ಣಿಗೆ ನಾನು ಶ್ರೀಮಂತ ಅಲ್ವಾ? ಆದರೆ ನಿಜವಾದ ನನ್ನ ಆಸ್ತಿ ಯಾವುದು ಗೊತ್ತಾ? ನಮ್ಮಮ್ಮನ ವಾತ್ಸಲ್ಯ. ಮತ್ತೆ ನಿಮ್ಮ ಪ್ರೀತಿ. ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ ಪಕ್ಕರೆ ಹಾಕ್ತಾ ಆಯಾಸ ಪಡದಿರು ನೀನು ಕುಂಚಿತ ಹೀಗೆ ಎಲ್ಲ ಕೆಲಸ ನಾಗಿದೆ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು, ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ತುಗ ಕಾವೇರಿ, ಕುಡಿ 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 ಕುಡಿ. ನಿಮ್ಮನ್ನು ಬಿಟ್ಟು ನಾನೊಬ್ಳೇ ಕುಡಿಯೋದ? ಅಯ್ಯೋ, ಈಗೇನು ಮಾಡ್ತೀನಕ್ಕ? ಆಹಾ, ಏನು ಫಿಗರು! ತಗೋ, ಕುಡಿ ಕುಡಿ ಕುಡಿ. Cheers! ನನ್ನ ಕಡೆ ಒಂಚೂರು ತಿರುಗಲ್ಲ. ಏನು ತಿರುಗಿದ್ರೆ ಏನು, ಮುಸುಡಿನ ಕಾಣವಲ್ಲ. ಕೈಗೆ ಹಾಕಿರೋ ಉಗುರ ಬಣ್ಣನ ಎಷ್ಟು ಚಂದ ಐತಿ, ಇನ್ನಿಕ್ಕೆ ಮಾರಿ ಬಣ್ಣ ಎಷ್ಟು ಚಂದಿರ್ಬೋದು.
ಗ್ಲಾಸ್ ಕೊಡು, ಗ್ಲಾಸ್. ಏನು ಸಮಾಚಾರ? ಏನೂ ಇಲ್ಲ. ನಿನ್ನಂತ ಸುಂದರವಾದ ಫಿಗರ್ ನನ್ನ ಬಾಜುಕು ಕುಂತಿರೋದ ನನ್ನ ಪುಣ್ಯ. ಮನಸ್ಸನ್ನು ಕದ್ದು ಬಟ್ಟೆಯ ಮಾಡಿ ಒಗೆದಿರಿ ಒಗೆದಿರಿ, ಅಗಸನ ಕೈಲಿ ವಿಲವಿಲ ಅಂತ ನಲುಗಿರಿ ನಡುಗಿರಿ. ಈ ನೋವಿನ ಸುಖಕ್ಕೆ ಏನಂತೆ, ಈ ಕಾಟಕ್ಕೆ ಕಾರಣ ಯಾರಂತೆ? ಹೆಣಗಾಟ ಒಣಗಾಟ ಒಳಗೊಳಗೆ ಪರದಾಟ, ನಿದಿರೆ ಬರದಿರೆ ಏನಂತೆ? ಲವೋ ಲವೋ ಲವೋ. ನಿಜವಾದ ನನ್ನ ಆಸ್ತಿ ಯಾವ್ದು ಗೊತ್ತಾ? ನಮ್ಮಮ್ಮನ ವಾತ್ಸಲ್ಯ. ನೀವು ಯಾವ ತಾಯಿ ಪ್ರೀತಿನ ಆಸ್ತಿ ಅಂದ್ಕೊಂಡಿದ್ದೀರೋ ಅದೇ ತಾಯಿ ನಿಮ್ಮ ಹೆಸರಲ್ಲಿರೋ 100 ಎಕರೆ ಆಸ್ತಿನ ತಮ್ಮ ಮಗನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಇದು ನಿಮಗೆ ಗೊತ್ತಾಗ್ತಿಲ್ಲ ಸರ್. ನಿಮಗೆ ಅವ್ರ ಪ್ರೀತಿ, ಅವ್ರ ವಾತ್ಸಲ್ಯ ಮಾತ್ರ ಕಾಣಿಸ್ತಾ ಇದೆ, ಆದರೆ ಅವರು ತಾಯಿ ಹೆಸರಲ್ಲಿ ನಿಮಗೆ ಮೋಸ ಮಾಡ್ತಿದ್ದಾರೆ. ನೀವು ಆ ಪ್ರೀತಿನ ನಂಬಿದ್ದೀರಾ, ಅದಕ್ಕೆ ನಿಮ್ಗಿದು ಯಾವುದು ಅರ್ಥ ಆಗ್ತಿಲ್ಲ. ಪ್ರೀತಿ ಕುರುಡ ಇರ್ಬೋದು ಸರ್, ಆದರೆ ಪ್ರೀತಿಸೋರು ಯಾವತ್ತೂ ಕುರುಡಾಗಬಾರ್ದು. ನಿಮಗೆ ಅವರು ಅನ್ಯಾಯ ಮಾಡ್ತಿದ್ದಾರೆ. ನಿಮ್ಮನ್ನ ನೋಡಿದ್ರೆ ತುಂಬಾನೇ ಸಂತೋಷ ಆಗುತ್ತೆ ಸರ್. ನಿಮ್ಮನ್ನ ಪ್ರೀತಿಸೋದಕ್ಕೆ ನಾನು ತುಂಬಾನೇ ಹೆಮ್ಮೆ ಪಡ್ತೀನಿ. ಅಂಥದ್ರಲ್ಲಿ ನಿಮ್ಮ ತಾಯಿ ಹೆಮ್ಮೆ ಪಡದೇ ಇರ್ತಾರ? ಆದ್ರೆ ನನಗೊಂದು ಪ್ರಶ್ನೆ ಇದೆ ಸರ್. ನೀವಿಷ್ಟು ದಿನ ನಂಬ್ಕೊಂಡು ಬಂದಿರೋದು ಅದು ಸುಳ್ಳು, ಮೋಸ ಅಂತ ಗೊತ್ತಾದ್ರೆ ನೀವೇನ್ ಮಾಡ್ತೀರಾ? ನೇತ್ರ ಅವ್ರೆ, ಅದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಯಾಕೆ? ಯಾಕಂದ್ರೆ ನನ್ನ ಸುತ್ತ ಇರೋರೆಲ್ಲ ನನ್ನ ಪ್ರೀತಿಸೋರೆ. ನೇತ್ರ ಅವ್ರೆ, ನಿಮ್ಗಿದೆಲ್ಲ ಯಾಕೆ ಕಾಡ್ತಾ ಇದೆ? ನೀ ಈ ವಿಷಯದಲ್ಲಿ ಮಾತ್ರ ಏನೇ ಗೆಸ್ ಮಾಡಿದ್ರು ಅದು ನಡೆಯಲ್ಲ ನಡೆಯಲ್ಲ ನಡೆಯಲ್ಲ. ಯಾಕಂದ್ರೆ ನನ್ನ ಸುತ್ತ ನನ್ನ ಪ್ರೀತಿಸೋರೇ ಇದ್ದಾರೆ. ಅವ್ರ ಪ್ರೀತಿ ವಾತ್ಸಲ್ಯ ಸತ್ಯ. ಹಾಗಿರುವಾಗ ನಾನು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಲಿ ಹೇಳಿ? ಅಂಥ ಅಮ್ಮ ನಿಮ್ಮಂಥ ಗೆಳತಿ ಇರುವಾಗ ಅದು ಸುಳ್ಳಾಗೋಕ್ ಸಾಧ್ಯನಾ? ನೀವೇ ಹೇಳಿ. ನನ್ನ ಕಣ್ಮುಂದೆ ಈಗಲೂ 2 ದೇವ್ರು ಕಾಣ್ತಾರೆ ನೇತ್ರ ಅವ್ರೆ. ಒಂದು ಅಮ್ಮನ ರೂಪದ ದೇವರು, ಇನ್ನೊಂದು ಪ್ರೀತಿ ರೂಪದ ದೇವರು. ಒಂದು ಅಮ್ಮನ ರೂಪದ ದೇವರು, ಇನ್ನೊಂದು ಪ್ರೀತಿ ರೂಪದ ದೇವರು.
ಇವೆರಡರಲ್ಲಿ ಯಾವುದನ್ನು ಕಳ್ಕೊಂಡ್ರು ನಾನು ಸಹಿಸಲ್ಲ ನೇತ್ರ ಅವ್ರೆ. ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ, ನನ್ನನ್ನೇ ಕರ್ಕೊಂಡು ಬಿಡು ಅಂತ. ಪ್ಲೀಸ್ ಸಮುದ್ರ ಸರ್, ನಿಮ್ಮನ್ನ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ. ಇಲ್ಲ, ಸಮುದ್ರ ಸರ್ಗೆ ಯಾವ ಸತ್ಯನೂ ನಾನು ನೇರವಾಗಿ ಹೇಳಬಾರ್ದು. ತ್ರಿಶಾಲಾ ಅಮ್ಮವ್ರಿಗೆ ಪಾಠ ಕಲಿಸ್ಬೇಕು. ಅವರೇ ಬಂದು ಸಮುದ್ರ ಸರ್ ಹತ್ರ ನಿಂತ್ಕೊಂಡು ನಂದೇ ತಪ್ಪು ಅಂತ ಬೇಡ್ಕೋಬೇಕು. ಹಾಗೆ ಮಾಡ್ತೀನಿ. ಇದೇ ಸರಿಯಾದ ದಾರಿ. ನಿಮ್ಮ ಕಣ್ಣಿನ ಪರದೆ ಮೇಲಿರೋ ಪ್ರಪಂಚ ತುಂಬಾನೇ ಸುಂದರವಾಗಿದೆ ಸರ್. ಇನ್ ಸ್ವಲ್ಪ ದಿನ ಅದನ್ನ ಹಾಗೆ ಇರೋ ಹಾಗೆ ನಾನು ನೋಡ್ಕೊಂತೀನಿ. ಸದಾ ನಿನ್ನ ಕಣ್ಣಲಿ ನನ್ನ ಬಿಂಬ ಕಾಣಲು ತುದಿಗಾಲಿನಲ್ಲಿ ತಯಾರಾದೆ ನಾನು. ನಿನ್ನದೇ ಗುರುತು ಕಣ್ಣಲ್ಲೇ ಕುಳಿತು ನನ್ನೆದೆಯ ಸ್ಥಿತಿಯೇ ನಾಜೂಕು. ನಿನಗೆಂದೇ ಬಾಳುವೆ ಹಠ ಮಾಡಿ ನಾನು. ಸದಾ ನಿನ್ನ ಕಣ್ಣಲಿ ನನ್ನ ಬಿಂಬ ಕಾಣಲು ತುದಿಗಾಲಿನಲ್ಲಿ ತಯಾರಾದೆ ನಾನು. ವಾಚ್ ಹುಡುಕ್ಬೇಕು. ನನಗೆ ಯಾಕೆ ಹೀಗಾಗ್ತದೆ? ವಾಚ್ ನೇತ್ರನ ನೋಡು, ಹುಡುಕ್ಬೇಕು. ಜಾನಪ ತಗೊಳ್ಳಿಲ್ಲ ವಾಚ್ನ. ಓದ್ಬಿಡ್ಬೇಕು, ಇಲ್ಲಾಂದ್ರೆ ಎಚ್ಚರ ಬಿಡ್ತಾನೆ ಸ್ವಲ್ಪ ಹೊತ್ತು.
ಗಂಟೆ ಆಗಿದೆ, ನಾವಿನ್ನು ಆಫೀಸಲ್ಲೇ ಇದ್ದೀವ. ಅಮ್ಮ ಮತ್ತೆ ಅಕ್ಕ ಸಮುದ್ರ ಸರ್ ಹೇಳಿ. ಸ್ನೇಹಿತರ ಅವರೇ, ನಿದ್ರೆ ಬರ್ತಿದೆ. ಸಮುದ್ರ ಸರ್, ದೇವ್ರೆ, ಇಷ್ಟೊಂದು ಟೈಮ್ ಆಗಿದೆ. ಅಮ್ಮ ಮತ್ತೆ ಅಕ್ಕ. ಸಮುದ್ರ ಸರ್ ಬಿಟ್ಬಿಡಿ ನನ್ನ, ಸಮುದ್ರ ಸರ್ ಬಿಟ್ಬಿಡಿ ನನ್ನ. ಸಮುದ್ರ ಸರ್, ದೆವ್ವನೂ ಇಲ್ಲ ಏನೂ ಇಲ್ಲ, ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ?